ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವ ಕರ್ನಾಟಕದ 3ನೇ ಎತ್ತರದ ಬೆಟ್ಟ ಚಾರಣ. ಸೊ ಈ ಪ್ರಿಯರಿಗೆ ಅಂದರೆ ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸಿರುವಂಥ ತಾಣ ಅದು. ಕೊಡಗಿನ ಅತಿ ಎತ್ತರಕ್ಕೆ ಬಂದಿರುವಂಥ ಚಾರಣಿಗರಲ್ಲಿ ಓರ್ವ ಯುವತಿ ಈಗ ಮಿಸ್ ಆಗಿದೆ. ಸೊ ಈಗ ಸರ್ಚಿಂಗ್ ನಡೀತಾ ಇದೆ. ಹೇಗೆಲ್ಲ ಸರ್ಚಿಂಗ್ ನಡೀತಾ ಇದೆ ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ದಟ್ಟ ಕಾನನದ ನಡುವೆ ಯುವತಿಯ ಹುಡುಕಾಟ. 60 ಗಂಟೆ ಕಳೆದರೂ ಸಿಕ್ಕಿಲ್ಲ ಯುವತಿಯ ಸುಳಿವು. 100ಕ್ಕೂ ಹೆಚ್ಚು ಜನರಿಂದ ಅರಣ್ಯದಲ್ಲಿ ಹುಡುಕಾಟ. ಹೌದು, ಹೀಗೊಂದು ಘಟನೆ ನಡೆದಿರೋದು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ನಾಪೊಕ್ಲು ಸಮೀಪದ ತಡಿಯಂಡ ಮೋಳ್ ಎಂಬ ಬೆಟ್ಟದಲ್ಲಿ. ಪ್ರವಾಸಿಗರ ಸ್ವರ್ಗ, ದಕ್ಷಿಣ ಕಾಶ್ಮೀರ ಅಂತ ಕರೆಯುವ ಕೊಡಗು ಜಿಲ್ಲೆಯ ಚಾರಣಕ್ಕೆ ಹೊರ ರಾಜ್ಯದ ಪ್ರವಾಸಿಗರು ಬಂದು ಎಂಜಾಯ್ ಮಾಡ್ತಾರೆ. ಅದೇ ರೀತಿ ಗುರುವಾರ ಚಾರಣಕ್ಕೆ ಬಂದಿದ್ದ ಕೇರಳದ ಕ್ಯಾಲಿಕಟ್ನ ವಾಟೆಕಾಡು ನಿವಾಸಿ 36 ವರ್ಷದ ಶರಣ್ಯ ಎಂಬ ಯುವತಿ ಇಲ್ಲಿ ಚಾರಣಕ್ಕೆ ಹೋಗಿ ಮತ್ತೆ ವಾಪಸ್ಸು ಬಂದಿಲ್ಲ. ಒಂಟಿ ಮಹಿಳೆಯರು ಚಾರಣಕ್ಕೆ ಹೋಗೋದಕ್ಕೆ ಅರಣ್ಯ ಸಿಬ್ಬಂದಿ ಬಿಡೋದಿಲ್ಲ. ಆದರೆ ಕೆಲವರು ಸ್ನೇಹಿತರ ಗುಂಪು ಚಾರಣಕ್ಕೆ ಬಂದಿದ್ದು ಅವರ ಜೊತೆಯಲ್ಲಿ ಒಂಟಿ ಮಹಿಳೆ ಶರಣ್ಯ ಚಾರಣಕ್ಕೆ ಹೋಗಿದ್ದಾರೆ. ಸಂಜೆ ಆಗುತ್ತಲೇ ಎಲ್ಲ ಪ್ರವಾಸಿಗರು ವಾಪಸ್ಸಾಗಿದ್ದಾರೆ. ಆದರೆ ಶರಣ್ಯ ಮಾತ್ರ ವಾಪಸ್ ಬಂದಿಲ್ಲ. ವಿಚಾರ ತಿಳಿತಾ ಇದ್ದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಮಡಿಕೇರಿ ತಾಲೂಕಿನ ನಾಪೊಕ್ಲು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ರಕ್ಷಣಾ ತಂಡಗಳು ಬೆಟ್ಟ ಗುಡ್ಡಗಳ ನಡುವೆ ಡ್ರೋನ್ ಕ್ಯಾಮೆರಾ ಸಹಾಯದಿಂದ ಮತ್ತು ಪೊಲೀಸರು ಹಾಗೂ ಅರಣ್ಯ ಸಿಬ್ಬಂದಿಗಳು ಹುಡುಕಾಟ ನಡೆಸುತ್ತಿದ್ದಾರೆ. ಆದರೆ ಮಹಿಳೆ ಮಾತ್ರ ಇದುವರೆಗೂ ಸಿಕ್ಕಿಲ್ಲ. ಶರಣ್ಯ ಕೇರಳದಿಂದ ಒಬ್ಬರೇ ಕೊಡಗಿಗೆ ಬಂದದ್ದು ನಾಪೊಕ್ಲು ಹೋಮ್ ಸ್ಟೇಯಲ್ಲಿ ರೂಮ್ ಮಾಡಿ ಉಳಿದುಕೊಂಡಿದ್ದಾರೆ. ಚಾರಣಕ್ಕೆ ಹೋಗುವಾಗ ಪ್ರವಾಸಿಗರ ಗುಂಪಿನಲ್ಲಿ ಯುವತಿ ಇರುವುದನ್ನು ಪ್ರವಾಸಿಗರು ನೋಡಿದ್ದಾರೆ. ಆದರೆ ಸಂಜೆ ವೇಳೆ ವಾಪಸ್ ಆಗಿಲ್ಲ ಅಂತ ಪ್ರವಾಸಿಗರು ಹೇಳಿದ್ದಾರೆ. ಹೋಮ್ ಸ್ಟೇಗೆ ಕರೆ ಮಾಡಿ ತಾನು ಕಾಡಿನಲ್ಲಿ ಮಿಸ್ ಆಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾಳೆ. ಬಳಿಕ ಯುವತಿಯ ಫೋನ್ ಕೂಡ ಸಂಪರ್ಕಕ್ಕೆ ಸಿಗ್ತಿಲ್ಲ. ಯುವತಿ ಬಗ್ಗೆ ಮಾಹಿತಿ ಕಲೆ ಹಾಕಿರೋ ಪೊಲೀಸರು ಕುಟುಂಬದವರಿಗೆ ಮಾಹಿತಿ ಕೊಟ್ಟಿದ್ದು ಕುಟುಂಬದವರು ಕೊಡಗಿಗೆ ಆಗಮಿಸಿದ್ದಾರೆ. ಕಡಿದಾದ ಬೆಟ್ಟ ಗುಡ್ಡ ಇರುವ ಬೆಟ್ಟದಲ್ಲಿ ಮಹಿಳೆ ನಾಪತ್ತೆಯಾಗಿರೋದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಯುವತಿ ಸೇಫ್ ಆಗಿ ಬರಲಿ ಅಂತ ಬೆಟ್ಟ ಪ್ರದೇಶದಲ್ಲಿ ವಾಸಿಸುವ ಕುಡಿಯ ಜನಾಂಗ ಮಲೆ ತಮ್ಮಚ್ಚ ದೇವರಿಗೆ ಹರಕೆ ಹೊತ್ತಿದ್ದಾರೆ. ಜೊತೆಗೆ ದೇವರಲ್ಲಿ ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ದಾರೆ. ಸದ್ಯ ತಡಿಯಂಡ ಮೋಳ್ ಬೆಟ್ಟದಲ್ಲಿ ರಕ್ಷಣಾ ತಂಡಗಳು ಹುಡುಕಾಟ ನಡೆಸ್ತಾ ಇದ್ದು ದಟ್ಟ ಕಾಡಿನ ನಡುವೆ ಯುವತಿ ಕಾಡು ಪ್ರಾಣಿಗಳ ದಾಳಿಗೆ ಬಲಿಯಾದ್ಲು ಇಲ್ಲ ಬೆಟ್ಟದಿಂದ ಜಾರಿ ಪ್ರಪಾತಕ್ಕೆ ಬಿದ್ದಳು ಅನ್ನೋದು ಮಾತ್ರ ಇದುವರೆಗೂ ನಿಗೂಢವಾಗಿದೆ. ಲೋಹಿತ್ ಮಾಗುಲ್ಮನೆ, ಜೀ ಕನ್ನಡ ನ್ಯೂಸ್, ಕೊಡಗು.